ನಮಸ್ಕಾರ ಎಲ್ರಿಗೂ. ಡೈರೆಕ್ಟ್ ಫ್ರಮ್ ದ ಸೈಟ್. ಇವತ್ತು ನಾನು ಮನೆಗೆ ಬಂದ ತಕ್ಷಣ ಪಾಪ ಒಬ್ಬರು ಟೀಚರ್ಸ್ ರಾಜಾಜಿನಗರ್ ಸ್ಕೂಲು, ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡೋರೊಬ್ಬರು, ನಂದೇ ಸ್ಕೂಲ್ ಆದ ನ್ಯಾಷನಲ್ ಸ್ಕೂಲಲ್ಲಿ ವರ್ಕ್ ಮಾಡೋರೊಬ್ಬರು, ಇಬ್ಬರು ಟೀಚರ್ಸ್ ಮನೆಗೆ ಬಂದಿದ್ದರು. ಏನಕ್ಕೆ ಅಂದರೆ ಈ ಸಮೀಕ್ಷೆ ಮುಂಚೆ ಏನು ಸೆನ್ಸಸ್ ಅಂತ ಕರಿತಾ ಇದ್ವಿ, ಅಂದರೆ ಜನಗಣತಿ, ಮೋಸ್ಟ್ಲಿ ಗೌರ್ಮೆಂಟ್ ಅವರು ಇದು ಏನಕ್ಕೆ, ಇದ್ರ ಉದ್ದೇಶ ಏನು ಅಂತ ಯಾರಿಗೂ ಹೇಳ್ತಾ ಇಲ್ಲ. ಬಟ್ ಪಾಪ ಈ ಟೀಚರ್ಸ್ ಏನು ನಮ್ಮ ಮನೆಯಲ್ಲಿ ಕಾಫಿ ಕುಡಿಯೋಕ್ಕೆ ಆಗಲಿ ಅಥವಾ ಕೂತ್ಕೊಂಡು ನಮ್ಮ ಹತ್ರ ಮಾತಾಡೋಕ್ಕಾಗಲಿ ಆ ಥರಕ್ಕೆ ಬರ್ತಾ ಇಲ್ಲ. ಪಾಪ ಅವ್ರಿಗೆ ಅದು ಸಮೀಕ್ಷೆನ ಕರೆಕ್ಟಾಗಿ ಅವ್ರು ಫಾಲೋ ಮಾಡದೇ ಇದ್ದರೆ ಅವರಿಗೆ ನೋಟಿಸ್ ಕೊಡ್ತಾರಂತೆ, ಸಸ್ಪೆಂಡ್ ಮಾಡ್ತಾರಂತೆ. ಈ ಥರ ವಿಚಾರಗಳನ್ನ ನನ್ನ ಹತ್ರ ಹಂಚ್ಕೊಂಡ್ರು. ಏನು ಕೇಳಲ್ಲ ಅವರು, ಪಾಪ ಆಧಾರ್ ಕಾರ್ಡ್ ಕೇಳ್ತಾರೆ, ಅದಕ್ಕೊಂದು OTP ಬರುತ್ತೆ. ಹೌದು, ಎಲ್ರಿಗೂ ಇದು ಏನಕ್ಕೆ ಅಂತ ಗೊತ್ತಿಲ್ಲದೆ ನಾವು ನಮ್ಮ ಇನ್ಫಾರ್ಮೇಷನ್ ಎಲ್ಲ ಕೊಡೋದು ಭಾಳ ಕಷ್ಟ ಆಗತ್ತೆ, ಅದು ಕರೆಕ್ಟು. ಆದರೆ ಅವ್ರನ್ನ ಕರೆಕ್ಟ್ ರೀತಿಯಲ್ಲಿ ಒಂದು ಹೆಣ್ಮಕ್ಳು ಮನೆಗೆ ಬಂದರೆ ಅವರನ್ನು ಹೆಂಗಸರು ಮಾತಾಡಿಸ್ಬಿಟ್ಟು ಏನು ಬೇಕೋ ಇನ್ಫಾರ್ಮೇಷನ್ನು ನಿಮಗೆ ಇಷ್ಟ ಇದ್ದರೆ ಕೊಡಬಹುದು. ಇಲ್ಲದಿದ್ದರೆ ಸೌಜನ್ಯವಾದ, ಅಂದರೆ ಕರೆಕ್ಟಾದ ರೀತಿಯಲ್ಲಿ ಕೆಲವರು ನಾಯಿ ಬಿಟ್ಬಿಡ್ತಾರಂತೆ, ಕೆಲವರು ಡಮ್ ಅಂತ ಬಾಗಿಲು ಹಾಕ್ಬಿಡ್ತಾರಂತೆ. ಅವರು ತೋರಿಸ್ತಾ ಇರ್ತಾರೆ ಪಾಪ, ಇದು ನೋಡಿ ನಮ್ಮ ID ಕಾರ್ಡು, ನಮ್ಮ ಕಾಲೇಜ್, ನಾವು ಲೆಕ್ಚರರ್ಸ್ ಇರ್ಬೋದು, ಆಮೇಲೆ ಸ್ಕೂಲ್ ಟೀಚರ್ಸ್ ಇರ್ಬೋದು, ಈ ಥರ ಎಲ್ಲ ಹೇಳ್ತಾ ಇದ್ರು. ಸೊ ಇದನ್ನು ಕರೆಕ್ಟಾಗಿ ನಾವು ಅವ್ರನ್ನ, ಗೌರ್ಮೆಂಟ್ಗೆ ನಮಗೆ ರೆಸ್ಪೆಕ್ಟ್ ಕೊಡೋದು ಬಿಡೋದು ಅದು ಅವ್ರವ್ರಿಗೆ ಸಂಬಂಧಪಟ್ಟದ ವಿಚಾರ. ಆದರೆ ಸಮೀಕ್ಷೆಗೆ ಬರೋರನ್ನ ಒಂದು ಸ್ವಲ್ಪ ಹ್ಯುಮ್ಯಾನಿಟಿನಲ್ಲಿ ನಾವು ಆಧಾರ, ಅಂದರೆ ಅವ್ರನ್ನ ಸತ್ಕಾರ ಮಾಡಿ ಅಂತ ಹೇಳಲ್ಲ, ಅವರಿಗೆ ಏನು ಬೇಕೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಇದ್ದರೆ ಕೊಡಬಹುದು, ಇಲ್ಲದೇ ಇದ್ದರೆ ಇಲ್ಲ. ಏನು ಕೇಳಲ್ಲ. ನನ್ನ ಹತ್ರ ಏನು ಕೇಳಿದ್ರು, ಒಂದು ಆಧಾರ್ ಕಾರ್ಡು, ಅದಕ್ಕೊಂದು OTP ಬಂತು, ನಿಮ್ಮ ಕಾಸ್ಟು, ಈ ಥರ ಏನು ಬೇಸಿಕ್ದು ಏನಿರುತ್ತೋ, ನಿಮ್ಮ ಇನ್ಕಮ್ಮು, ಈ ಥರದ್ದನ್ನು ಕೇಳ್ತಾ ಇದ್ದಾರೆ ಅಷ್ಟೇ. ಇದನ್ನು ಸಹಕಾರ ಎಲ್ಲರೂ ಮಾಡೋಣ. ಸೊ ಏನು ಅದರದ್ದು ಉದ್ದೇಶ ನಮಗಿನ್ನೂ ಗೊತ್ತಿಲ್ಲ, ಏನು ಅಂತ ತಿಳ್ಕೊಂಡು ಸಹಕಾರ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.